ಬೆಂಗಳೂರಿನಲ್ಲಿ ನೀರಿನ ಅಭಾವದ ನಡುವೆನೂ ಕೂಡ ಭರ್ಜರಿಯಾಗಿ ಹೋಳಿ ಆಚರಣೆ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಂಡವರಿಗೆ ಜಲಮಂಡಳಿಯವರು ಒಂದು ಶಾಕ್ ಅನ್ನು ಕೊಟ್ಟಿದ್ದಾರೆ. ನೀರನ್ನ ಬಳಕೆ ಮಾಡದೆ ಹೋಳಿಯನ್ನು ಆಚರಣೆ ಮಾಡಬೇಕು, ಒಂದು ವೇಳೆ ಈ ನಿಯಮವನ್ನು ಮೀರಿದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದು ಸಾಧ್ಯನಾ? ನೋಡೋಣ ಬನ್ನಿ. ಹೋಳಿ ಆಚರಣೆಗೆ ನೀರಿನ ಅಭಾವ, ಜಲಸ್ನೇಹಿ ಹೋಳಿ ಸೆಲೆಬ್ರೇಷನ್ಗೆ ಮನವಿ, ಬೇಕಾಬಿಟ್ಟಿ ನೀರು ವ್ಯರ್ಥ ಮಾಡಿದ್ರೆ ಕ್ರಮ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಂಡು ಕೇಳರಿಯದ ಜಲಕ್ಷಾಮ ಎದುರಾಗಿದೆ. ಈ ಹೊತ್ತಲ್ಲೇ ಬಣ್ಣದ ಹಬ್ಬ ಹೋಳಿ ಆಚರಣೆ ಕೂಡ ಬಂದಿದೆ. ಈ ವರ್ಷದ ಹೋಳಿ ಹಬ್ಬಕ್ಕೆ ನೀರಿನ ಅಭಾವ ಇದೆ. ಹೀಗಾಗಿ ಜಲಸ್ನೇಹಿ ಹೋಳಿ ಆಚರಣೆ ಮಾಡುವಂತೆ ಜಲಮಂಡಳಿ ಅಧ್ಯಕ್ಷರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಆಚರಣೆಯ ನೆಪದಲ್ಲಿ ನೀರು ವ್ಯರ್ಥ ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೋಳಿ ಅಂತಿದ್ದು ನಮ್ಮದು ಸಾಂಸ್ಕೃತಿಕ ಒಂದು ಆಚರಣೆ. ಅದು ಮನೆ ಒಳಗಡೆ ಮನೆ ಅಂಗಳದಲ್ಲಿ ನೀವು ಮತ್ತು ನಿಮ್ಮ ಸಾಮಾಜಿಕವಾಗಿ ಆಚರಣೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ವಾಣಿಜ್ಯವಾಗಿ ಅದನ್ನು ದುರ್ಬಳಕೆ ಮಾಡಿದರೆ ಖಂಡಿತ ಅದರ ಮೇಲೆ ನಿಗಾ ವಹಿಸಬೇಕಾಗುತ್ತದೆ. ಅದನ್ನು ನೀವು ಪರಿಸರ ಸ್ನೇಹಿಯಾಗಿ ಜಲ ಸ್ನೇಹಿಯಾಗಿ ಮಾಡೋದಕ್ಕೆ ನಮ್ಮ ಬೆಂಬಲ ಇದೆ. ಹೆಂಗೆ ದೀಪಾವಳಿ ಆಚರಣೆ ಮಾಡೋ ಪರಿಸರ ಸ್ನೇಹಿ ಅಂತ ಹೇಳ್ತೀವಿ, ಅದೇ ಈ ಥರ ಜಲಸ್ನೇಹಿ ಹೋಳಿ ಅಂತ ನಾವು ಆಚರಣೆ ಮಾಡೋಣ. ಆ ಜಲಸ್ನೇಹಿ ಹೋಳಿಯನ್ನು ನೀವು ನಿಮ್ಮ ಭಾಗದಲ್ಲಿ ಆಚರಣೆ ಮಾಡ್ಕೊಳ್ಳಿ. ಅದನ್ನು ಭಾಳ ದೊಡ್ಡ ಮಟ್ಟಕ್ಕೆ ಕಮರ್ಷಿಯಲ್ ಆಕ್ಟಿವಿಟಿಯಾಗಿ ಮಾಡೋದು ಕಂಡು ಬಂದರೆ ಖಂಡಿತ ಅವ್ರ ಮೇಲೆ ಕೂಡ ಕ್ರಮ ಜರುಗಿಸ್ತೀವಿ. ಬಿಬಿಎಂಪಿ ಅಡಿ ಟ್ಯಾಂಕರ್ಗಳು ನೋಂದಣಿ ಮಾಡಿಕೊಳ್ಳೋಕೆ ಇದ್ದ ಕೊನೆಯ ದಿನ ನಿನ್ನೆಗೆ ಅಂತ್ಯವಾಗಿದೆ. ನೋಂದಣಿಯಾದ ಟ್ಯಾಂಕರ್ಗಳ ಮೇಲೆ ನೋಂದಣಿ ಸಂಖ್ಯೆ ಹಾಗೂ ನೀರಿನ ರೇಟ್ ಕಾರ್ಡ್ ಸ್ಟಿಕ್ಕರ್ ಅಳವಡಿಕೆ ಮಾಡಲಾಗುತ್ತೆ. ನಿಗದಿತ ದರಕ್ಕಿಂತ ಹೆಚ್ಚು ಹಣ ಪಡೆದರೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಲಿದ್ದಾರೆ. ಖಾಸಗಿ ಟ್ಯಾಂಕರ್ ಮಾಲೀಕರು ಈಗಾಗಲೇ 1560ಕ್ಕಿಂತ ಹೆಚ್ಚು ಜನ ನೋಂದಣಿ ಮಾಡಿಕೊಂಡಿದ್ದಾರೆ. ಅವರಿಗೆ ನಾವು BBMP BWS ವತಿಯಿಂದ ಒಂದು ಟ್ಯಾಂಕರ್ ಸ್ಟಿಕ್ಕರನ್ನು ಕೊಡ್ತೀವಿ. ಆ ಸ್ಟಿಕ್ಕರನ್ನು ಅವರು ಅಂಟಿಸ್ಕೊಳ್ಬೇಕು, ವಿಂಡ್ ಸ್ಕ್ರೀನಲ್ಲಿ ಅಂಟಿಸ್ಕೊಳ್ಬೇಕು. ಮತ್ತು ಅವರು ಎಂಟೈರ್ ಗಾಡಿನಲ್ಲಿ 4 ಕಡೆ ಕೊಡ್ತೀವಿ. ಅದರಲ್ಲಿ ಒಂದು ಯುನಿಕ್ ID ನಂಬರ್ ಬರ್ತದೆ. ಮೊದಲನೇ ಕ್ರಮ. ಎರಡನೇದಾಗಿ ನಾವು ಏನು ರೇಟ್ ಕೊಟ್ಟಿದ್ದೇವೆ, ರೇಟ್ ಕಾರ್ಡು, ಅದನ್ನು ಒಂದು ಸ್ಟಿಕ್ಕರ್ ಮಾಡಿದ್ದೇವೆ. ಅದನ್ನು ಕೂಡ ಆ ಟ್ಯಾಂಕರ್ ಯಾರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಟ್ಯಾಂಕರಲ್ಲಿ ಅಳವಡಿಸ್ತೀವಿ. ಅಲ್ಲಿ ಏನು ರೇಟ್ ಕಾರ್ಡ್ ಕೊಟ್ಟಿದ್ದಾರೆ ಆ ರೇಟ್ ಕಾರ್ಡ್ ಗೊತ್ತಿದೆ. ಆ ರೇಟ್ಗಿಂತ ಜಾಸ್ತಿ ನೀರು ರೇಟ್ ತೊಗೊಂಡಿದ್ದಾರೆ ಇಮಿಡಿಯೇಟ್ ಆಗಿ ನಮಗೆ 1916ಗೆ ಕಂಪ್ಲೇಂಟ್ ಮಾಡ್ಬೋದು. ಅವ್ರದ್ದು ಮಾಡಿದ ತಪ್ಪಿದ್ರೆ ಖಂಡಿತ ಅವ್ರ ಮೇಲೆ ನಾವು ಕಾನೂನು ಕ್ರಮವನ್ನು ಜರುಗಿಸ್ತೀವಿ, ಹೆಚ್ಚುವರಿ ಮಾಡಿದರೆ. ಈಗಾಗಲೇ ಪ್ಯಾಲೇಸ್ ಗ್ರೌಂಡ್, ಅಪಾರ್ಟ್ಮೆಂಟ್, ಕೆಲ ರೆಸ್ಟೋರೆಂಟ್, ಹೋಟೆಲ್ಗಳಲ್ಲಿ ಹೋಳಿ ಆಚರಣೆಗೆ ಸಿದ್ಧತೆಗಳು ನಡೀತಾ ಇದೆ. ಕಾವೇರಿ ನೀರು ಬಳಕೆ ಆಗಲಿ, ಬೋರ್ವೆಲ್ ನೀರೇ ಬಳಕೆ ಆಗಲಿ, ವ್ಯರ್ಥವಾಗೋದು ನೀರೇ. ಕುಡಿಯೋಕೆ ಮೊದಲ ಆದ್ಯತೆ ನೀರು ಹೊರತು ಜಾಲಿ ಮಾಡೋಕೆ ಅಲ್ಲ ಅಂತ ಜಲಮಂಡಳಿ ಅಧ್ಯಕ್ಷರು ಖಡಕ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.